ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಲೇಬೇಕು. ಹಲ್ಲೆ ಮಾಡಿರುವ ಅರಣ್ಯ ಅಧಿಕಾರಿಗಳಿಗೆ, ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿರುವ ಅರಣ್ಯ ಅಧಿಕಾರಿಗಳಿಗೆ ಅಮಾನತುಗೊಳಿಸಲೇಬೇಕು. ಅರಣ್ಯ ಅಧಿಕಾರಿ ಸಿಬ್ಬಂದಿಗಳಿಗೆ ಅಮಾನತುಗೊಳಿಸಲೇಬೇಕು. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಅರೆ ಯಾತಕ್ಕಾಗಿ ಹೋರಾಟ? ಅರೆ ಎಲ್ಲಿವರೆಗೆ ಹೋರಾಟ? ಅರೆ ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರುವ ಅರಣ್ಯ ಅಧಿಕಾರಿಗಳಿಗೆ ಬೇಕೇ ಬೇಕು. ಎಲ್ಲೂವರೆಗೆ ಹೋರಾಟ. ಆಗ್ಲೇಬೇಕು. ಪತ್ರಕರ್ತ ರವಿ ಬುಸಣ್ಣನ ಮೇಲೆ ಮಾಡಿರುವ ಅಧಿಕಾರಿಗಳಿಗೆ ನಾಲಾಯಕ ಅರಣ್ಯ ಅಧಿಕಾರಿಗೆ ಬೇಕೇ ಬೇಕು. ಅದಕ್ಕಾಗಿ ಹೋರಾಟ. ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು. ನಾಲಾಯಕ ಅರಣ್ಯ ಅಧಿಕಾರಿಗೆ 15ನೇ ತಾರೀಕಿನ ಒಂದು ರಾತ್ರಿಯಲ್ಲಿ ಮೊನ್ನೆ ಕಿಳಿಯ ರಸ್ತೆಯ ಒಂದು ಚಿದ್ರಿ ಹತ್ರ ಒಬ್ಬ ಪತ್ರಕರ್ತ ರವಿ ಉಸಂಡೆ ಅಂತಕ್ಕಂಥ ಒಬ್ಬ ದಲಿತ ಪತ್ರಕರ್ತ 16ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ಗೆ ಬರ್ತಾ ಇದ್ದ ನಿಮಿತ್ತವಾಗಿ ಅವರು ಅವತ್ತಿನ ದಿವಸ ಒಂದು ವಿಡಿಯೋ ಮತ್ತು ಫೋಟೋಗಳನ್ನು ಏನಪ್ಪ ಅಂತಂದ್ರೆ ತೆಗಿಲಿಕ್ಕೆ ಹೋಗಿರ್ತಾರೆ. ಹಾಗಾಗಿ ಏರ್ಪೋರ್ಟ್ ಹತ್ರ ಈ ಅರಣ್ಯ ಇಲಾಖೆಯವರು ಅಲ್ಲೇನಪ್ಪ ಅಂದ್ರೆ ಗಿಡಗಳು ನೆಟ್ಟಿಸ್ತಾ ಇದ್ದರು. ಆ ಗಿಡಗಳು ಹಚ್ಚುತ್ತಿರುವ ಸಮಯದಲ್ಲಿ ಏನಪ್ಪ ಅಂತಂದ್ರೆ ಈ ಪತ್ರಕರ್ತ ಆ ಗಿಡಗಳು ಹಚ್ತಕ್ಕಂಥದ್ದು ಏನಪ್ಪ ಅಂದ್ರೆ ಫೋಟೋ ಮತ್ತು ವಿಡಿಯೋ ಏನಪ್ಪ ಅಂದ್ರೆ ಅವ್ರು ಮಾಡ್ತಾ ಇದ್ರು. ಅವರು ಈ ಪತ್ರಕರ್ತರಿಗೆ ಏನು ಕಾಡ್ತಾಯಿತ್ತು ಅಂತಂದರೆ, ಈ ಅರಣ್ಯ ಇಲಾಖೆಯವರು ಇಂಥ ರಾತ್ರಿ 9-9:30 ಸಮಯದಲ್ಲಿ ಯಾಕೆ ಈ ಗಿಡಗಳು ಹಚ್ತಾ ಇದ್ದಾರೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಒಂದು ಕಡೆ ಇತ್ತು. ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರ ಅಂತಕ್ಕಂಥದ್ದನ್ನು ಕೂಡ ಒಂದು ಕಡೆ ಇತ್ತು. ಆದರೆ ಅರಣ್ಯ ಇಲಾಖೆಯವರು ಆ ಗಿಡಗಳು ಹಚ್ತಕ್ಕಂಥ ಸಮಯನೇ ಅಲ್ಲ. ಇಂಥ ಒಂದು ಏಪ್ರಿಲ್ ತಿಂಗಳಲ್ಲಿ ಆ ಗಿಡಗಳು ಹಚ್ಚಿದ್ರೆ ಆ ಗಿಡಗಳು ಯಾವ ರೀತಿ ಬೆಳೀತದೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ವಿಷಯವಾಗ್ಯದ. ಯಾಕಂತಂದ್ರೆ ರವಿ ಬೋಸಂಡೆ ಎಂಬ ಒಬ್ಬ ಪತ್ರಕರ್ತ ಅವರಿಗೆ ರಾತ್ರಿ 9 ಗಂಟೆಗೆ ಅರಣ್ಯ ಇಲಾಖೆದವರು ಕುಡಿದು ಬಂದು ಆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವ್ರೇನು ಮತ್ತು ಅವರಿಗೆ ನಮ್ಮ ರವಿ ಬೋಸಂಡೆ ಅವ್ರ ಮೇಲೆ ಏನಂತ ಮಾಡ್ತಾರೆ, ಇವ್ರು ಕುಡಿದು ಬಂದು ಗಿಡಗಳೆಲ್ಲ ಕೆತ್ತಾರ ಅಂತೇಳಿ. ಅವ್ರ ಗಿಡಗಳೆಲ್ಲ ಕೆತ್ತಿಂದು ಅವ್ರ ಹತ್ರ ಯಾವುದಾದ್ರೂ ಒಂದಾದರೂ ಎವಿಡೆನ್ಸ್ ಇರಬೇಕು. ಅವ್ರ ಮೇಲೆ ಸುಳ್ಳು ದಾಖಲೆಗಳು ಮಾಡಿದ್ದಾರೆ. ಇದು ಈ ಸರ್ಕಾರ ಬಿ ರಿಪೋರ್ಟ್ ಮಾಡಬೇಕು. ಮತ್ತು ಈ ಅರಣ್ಯ 4 ಮಂದಿ ಸೇವೆಯಿಂದ ವಜಾ ಮಾಡಬೇಕಾಗಿತ್ತು, ಬರೀ ಒಬ್ಬರಿಗೆ ಸೇವೆಯಿಂದ ವಜಾ ಮಾಡ್ಯಾರ. ಇನ್ನೊಂದು ಮಾತು, ಇನ್ನೂ ಮೂಗರಿಗೆ ಕೂಡ ನೌಕರಿನಿಂದ ವಜಾ ಮಾಡಬೇಕು. ಎಲ್ಲಿವರೆಗೂ ವಜಾ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಸೀಮಿತ ಆಗಿ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಈ ಭೀಮರ್ಮಿಗೆ ನಾವು ಬರೀ ಭೀಮರ್ವಿ ಒಬ್ಬರೇ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಇಲ್ಲ. ಇದಕ್ಕೆ 10-12 ಸಂಘಟನೆಗಳು ಸೇರಿ ಬೆಂಬಲ ಕೊಟ್ಟು ನಾವು ಹೋರಾಟ ಇಟ್ಕೊಂಡಿದ್ದೆವು. ಇದು ಇನ್ನೂ ದೊಡ್ಡ ಪರಿಮಾಣದಾಗ ನಾವು ಎಲ್ಲಿವರೆಗೂ ನಮ್ಮ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಮುಂದೆ ಓಡ್ತೀವಿ ಅಂತೇಳಿ ನಾನು ಮಾತು ಮುಗ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ.